ವೀಕ್ಷಕರೇ, ತಮಗೆಲ್ಲರಿಗೂ ವಂದನೆಗಳು. ತಾವೆಲ್ಲರೂ ದೇವರ ವಾಕ್ಯವನ್ನು ಕಲಿಯುವುದರಲ್ಲಿ ಸಂತೋಷ ಪಡುತ್ತಿದ್ದೀರಿ ಎಂದು ನಾವು ನಂಬುತ್ತೇವೆ. ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ನಾವು ಕೈ ತೊಳೆಯುತ್ತೇವೆ. ಇದು ಪ್ರತಿ ಮನೆಯ ಅಭ್ಯಾಸ. ಹಾಗೆಯೇ ದೇವರ ಗುಡಾರದಲ್ಲಿ ಸೇವೆ ಮಾಡುವ ಯಾಜಕರಿಗೂ ಇಂತಹ ಒಂದು ನಿಯಮವಿತ್ತು. ಇಂದು ವಿಮೋಚನಕಾಂಡ 30ನೇ ಅಧ್ಯಾಯದ 12ರಿಂದ 38ನೇ ವಚನಗಳ ಧ್ಯಾನದಲ್ಲಿ ಈಡುಹಣ, ತೊಳೆಯುವ ಗಂಗಾಳ, ಅಭಿಷೇಕ ತೈಲ ಹಾಗೂ ಧೂಪ ಇವುಗಳು ನಮ್ಮ ಆರಾಧನೆಗೆ ಏನನ್ನು ಕಲಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿಗೆ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗುವಿರಿ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾಗಿದೆ. ನಮ್ಮನ್ನು ಶುದ್ಧೀಕರಿಸಿ ಬೆಳಕಿನ ಜೀವಿತದಲ್ಲಿ ನಡೆಸುತ್ತದೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ವಿಮೋಚನೆಕಾಂಡ ಪುಸ್ತಕದ 30ನೇ ಅಧ್ಯಾಯದ 9ನೇ ವಚನದವರೆಗೆ ಧ್ಯಾನ ಮಾಡಿ ಆತ್ಮೀಕ ಲಾಭವನ್ನು ಪಡೆದುಕೊಂಡಿದ್ದೇವೆ. ಇಂದು ಮುಂದುವರಿದು ವಿಮೋಚನೆಕಾಂಡ ಪುಸ್ತಕದ 30ನೇ ಅಧ್ಯಾಯದ 12ನೇ ವಚನದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಈಡು ಕೊಟ್ಟವನು ಆರಾಧಿಸಬಹುದು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 30ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನೀನು ಕಾನೇಶ್ಮಾರಿಯಾಗತಕ್ಕ ಇಸ್ರಾಯೇಲ್ಯರನ್ನು ಲೆಕ್ಕಿಸುವಾಗ ಅವರೊಳಗೆ ವ್ಯಾಧಿ ಸಂಭವಿಸದಂತೆ ಪ್ರತಿಯೊಬ್ಬನು ತನ್ನ ತನ್ನ ಪ್ರಾಣಕ್ಕೆ ಈಡಾಗಿ ಯೆಹೋವನಿಗೆ ಕಪ್ಪವನ್ನು ಕೊಡಬೇಕು. ಲೆಕ್ಕಿಸಲ್ಪಟ್ಟವರಲ್ಲಿ ಸೇರುವ ಪ್ರತಿಯೊಬ್ಬನು ಯೆಹೋವನಿಗೆ ಅರ್ಧ ರೂಪಾಯಿಯ ಮೇರೆಗೆ ಕಪ್ಪ ಕೊಡಬೇಕು. ದೇವರ ಸೇವೆಗೆ ನೇಮಕವಾದ 20 ಗೆರಾ ತೂಕದ ರೂಪಾಯಿಯ ಮೇರೆಗೆ ಅರ್ಧರ್ಧ ರೂಪಾಯಿ ಕಪ್ಪವಾಗಿ ಕೊಡಬೇಕು ಎಂಬುದೇ. ಪ್ರಿಯರೇ, ಇದು ಆರಾಧನೆಯ 2ನೆಯ ಅವಶ್ಯಕತೆಯಾಗಿತ್ತು. ಅವರು ಬಿಡುಗಡೆ ಹೊಂದಲಿರುವುದರಿಂದ ಅವರಲ್ಲಿ ಯಾವ ವ್ಯಾಧಿಯೂ ಇರಬಾರದಾಗಿತ್ತು. ಅವರು ಬೆಳ್ಳಿಯನ್ನು ಈಡಾಗಿ ಕೊಡಬೇಕಾಗಿತ್ತು. ಪ್ರಿಯರೇ, ಬೆಳ್ಳಿಯು ಬಿಡುಗಡೆಯ ಸಂಕೇತವಾಗಿದೆ. ಆರಾಧಿಸುವವರೆಲ್ಲರೂ ಬಿಡುಗಡೆ ಹೊಂದಿದವರಾಗಿರಬೇಕು. ಈ ದಿನಗಳಲ್ಲಿ ನಾವು ಸಾರ್ವಜನಿಕ ಆರಾಧನೆಯ ಕುರಿತು ತುಂಬ ಕೇಳುತ್ತೇವೆ. ಆದರೆ ನಿಜವಾಗಿ ಇಂತಹ ಒಂದು ಸಂಗತಿ ಇರುವುದಿಲ್ಲ. ವಿಮೋಚಿಸಲ್ಪಟ್ಟವರು ಮಾತ್ರ ಆರಾಧಿಸಬಹುದು. ಆದರೆ ಬಿಡುಗಡೆ ಹೊಂದುವ ಮಾರ್ಗವನ್ನು ಯಾರು ಬಯಸುತ್ತಾರೋ ಅವರಿಗೆ ತೆರೆಯಲ್ಪಟ್ಟಿದೆ. ದೇವರಿಗೆ ಮಹಿಮೆಯುಂಟಾಗಲಿ. ಆರಾಧನೆ ನಡೆಸುವವರು ವಿಮೋಚಿಸಲ್ಪಟ್ಟವರಾಗಿರಬೇಕು. ಮಾತ್ರವಲ್ಲದೆ ಅವರು ಶುದ್ಧರಾಗಿಯೇ ಇರತಕ್ಕದ್ದು. ಅದು ನಮ್ಮೆದುರಿಗೆ ಬೋಗುಣಿಯನ್ನು ತರುತ್ತದೆ. ಈ ಬೋಗುಣಿಯು ಹಿತ್ತಾಳೆಯಿಂದ ಮಾಡಲ್ಪಟ್ಟಿದ್ದು ಹೊರಗಣ ಅಂಗಳದಲ್ಲಿ ಇಡಲ್ಪಟ್ಟಿದೆ. ದೇವರು ನಮ್ಮ ಪಾಪಗಳ ಕುರಿತು ಇಲ್ಲಿಯೇ ವ್ಯವಹರಿಸುತ್ತಾನೆ. ಭಕ್ತರಾದವರ ಪಾಪವನ್ನು ದೇವರು ಇಲ್ಲಿಯೇ ವಿಚಾರಿಸ್ತಾನೆ. ಪ್ರಿಯರೇ, ಭಕ್ತರು ಕೂಡ ಕೆಲವೊಮ್ಮೆ ಪಾಪ ಮಾಡುತ್ತಾರೆ. ಭಕ್ತರು ಪರಲೋಕದವರಂತಿರುತ್ತಾರೆ ಎಂಬ ವಿಚಾರವು ಸತ್ಯವಾದದಲ್ಲ. ಒಬ್ಬ ಕವಿ ಹೀಗೆ ಹೇಳಿದ್ದಾನೆ: ಭಕ್ತರೊಡನೆ ಪ್ರೀತಿಯಲ್ಲಿ ಮೇಲೆ ವಾಸಿಸುವುದು ಅದು ಮಹಿಮೆಯೇ. ಆದರೆ ತಿಳಿದ ಭಕ್ತರೊಡನೆ ಎಲ್ಲಿ ಜೀವಿಸುವುದು ಅದು ಒಂದು ಕತೆ ಬೇರೆಯೇ ಎಂಬುದಾಗಿ. ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 30ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ. ಲೆಕ್ಕಿಸಲ್ಪಟ್ಟವರಲ್ಲಿ ಸೇರಿದವರೊಳಗೆ 20 ವರ್ಷದವರು, ಅದಕ್ಕೆ ಹೆಚ್ಚಿನ ವಯಸ್ಸುಳ್ಳವರು,
ಆ ಕಪ್ಪವನ್ನು ಯೆಹೋವನಿಗೆ ಕೊಡಬೇಕು. ಪ್ರಾಣ ರಕ್ಷಣೆಯ ಕಪ್ಪವನ್ನು ಯೆಹೋವನಿಗೆ ಕೊಡುವುದರಲ್ಲಿ ಐಶ್ವರ್ಯವಂತರು ₹1 ಹೆಚ್ಚು ಕೊಡಬಾರದು, ಬಡವರು ಕಮ್ಮಿ ಕೊಡಬಾರದು. ನೀನು ಪ್ರಾಣ ರಕ್ಷಣೆಯ ಹಣವನ್ನು ಇಸ್ರಾಯೇಲ್ಯರಿಂದ ತೆಗೆದುಕೊಂಡು ದೇವದರ್ಶನದ ಗುಡಾರದ ಸೇವೆಗೆ ಉಪಯೋಗಿಸಬೇಕು. ಇಸ್ರಾಯೇಲ್ಯರ ಪ್ರಾಣಗಳನ್ನು ಉಳಿಸಬೇಕೆಂಬುದಾಗಿ ಆ ಕಪ್ಪವು ಯೆಹೋವನ ಸನ್ನಿಧಿಯಲ್ಲಿ ಜ್ಞಾಪಕ ಕೊಡುವುದು ಎಂಬುದಾಗಿ. ನೋಡಿರಿ ಪ್ರಿಯರೇ, ಕಪ್ಪವನ್ನು ಕೊಡುವ ನಿಯಮದ ಬಗ್ಗೆ ನೋಡುತ್ತೇವೆ. ದೇವರು ಇಸ್ರಾಯೇಲ್ಯರ ವಿಷಯದಲ್ಲಿ ಎಷ್ಟು ಕಾಳಜಿಯನ್ನು ವಹಿಸಿದ್ದನು ಎಂಬುದು ಇದರಿಂದ ತಿಳಿದು ಬರುತ್ತದೆ. ವಿಮೋಚನೆ ಕಾಂಡ ಪುಸ್ತಕ 30ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ ನೋಡೋಣ. ಯೆಹೋವನು ಮೋಶೆಗೆ ಮತ್ತೂ ಹೇಳಿದ್ದೇನೆಂದರೆ, ಸ್ನಾನಕ್ಕೋಸ್ಕರ 1 ತಾಮ್ರದ ಗಂಗಾಳವನ್ನು ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು. ಆರೋನನು ಅವನ ಮಕ್ಕಳು ಅದರಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಅವರು ದೇವದರ್ಶನದ ಗುಡಾರದೊಳಗೆ ಹೋಗುವಾಗೆಲ್ಲ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ತೊಳೆಯದೆ ಹೋದರೆ ಸತ್ತಾರು. ಹಾಗೆಯೇ ಅವರು ದೇವರ ಸೇವೆಯನ್ನು ನಡೆಸುವವರಾಗಿ ಯೆಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬಳಿಗೆ ಬರುವಾಗಲೂ ಕೈಕಾಲುಗಳನ್ನು ತೊಳೆದುಕೊಂಡು ಬರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಗುಡಾರದೊಳಗೆ ಸೇವೆ ಮಾಡುವ ಯಾಜಕನು ತನ್ನನ್ನು ಶುದ್ಧಪಡಿಸಿಕೊಳ್ಳದೆ ಬರಬಾರದು. ಅವನು ಹೊರಗೆ ಇರುವಾಗ ಅಶುದ್ಧನಾಗಿರಬಹುದು. ನಾವು ದೇವಾಲಯಕ್ಕೆ ಹೋಗಿ ಆರಾಧನೆಯನ್ನು ಇಷ್ಟಪಡದಿದ್ದರೆ ಅದು ಪ್ರಸಂಗಿಯ ದೋಷವಲ್ಲ. ಬಹುಶಃ ನಾನು ಅಶುದ್ಧನಾದ ಭಕ್ತನಾಗಿರಬಹುದು. ಪ್ರಿಯಮಿತ್ರನೇ, ನಿನ್ನಲ್ಲಿ ನೀನು ಶುದ್ಧನಾಗಿಲ್ಲದಿದ್ದರೆ, ಪ್ರಸಂಗಿಯ ಪ್ರಸಂಗ ಆಸಕ್ತಿ ಹುಟ್ಟಿಸದಿದ್ದರೆ ಆರಾಧನೆ ನಿನಗೆ ಹಿತವಾಗಿರಲಿಕ್ಕಿಲ್ಲ. ಈ ಲೋಕದಲ್ಲಿ ನಾವು ಕೊಳಕಾಗುತ್ತೇವೆ ಮತ್ತು ನಾವು ಶುದ್ಧರಾಗುವವರೆಗೂ ಆರಾಧಿಸುವುದಕ್ಕಾಗುವುದಿಲ್ಲ. ಅದಕ್ಕಾಗಿಯೇ ಕರ್ತನು ಶಿಷ್ಯರ ಪಾದಗಳನ್ನು ತೊಳೆದನು. ಆತನು ಈಗಲೂ ಅದನ್ನು ಮಾಡುತ್ತಿದ್ದಾನೆ. ನಾವು ಬೋಗುಣಿ ಗಂಗಾಳದ ಬಳಿಗೆ ಹೋಗಬೇಕು. ಯಾಜಕನು ಮಾಡಬೇಕಾದ ಮೊದಲ ಸಂಗತಿ ಇದೇ ಆಗಿತ್ತು. ಹಿತ್ತಾಳೆಯ ವೇದಿಯ ಬಳಿಗೆ ಹೋಗುವ ಮೊದಲು ಬಳಿಕವೂ ಅವರು ತಮ್ಮನ್ನು ತೊಳೆದುಕೊಳ್ಳಬೇಕು. ಪರಿಶುದ್ಧ ಸ್ಥಳದೊಳಗೆ ಹೋಗುವುದಾದರೆ ಹೋಗುವ ಮೊದಲು ಹೊರಬಂದಾಗಲೂ ತಮ್ಮನ್ನು ತೊಳೆದುಕೊಳ್ಳಬೇಕು. ಪ್ರಿಯರೇ, ಈ ರೀತಿ ತೊಳೆದುಕೊಳ್ಳುವುದು ಬಹು ಪ್ರಾಮುಖ್ಯವಾದದ್ದೆಂದು ನಾನು ನೆನೆಸುತ್ತೇನೆ. ವಾಸ್ತವವಾಗಿ ಇದು ತುಂಬ ಮುಖ್ಯವಾಗಿತ್ತು. ಒಬ್ಬ ಯಾಜಕನು ಬೋಗುಣಿ ಗಂಗಾಳದ ಬಳಿ ಇನ್ನೊಬ್ಬ ಯಾಜಕನೊಂದಿಗೆ, ನೀವು ಇಂದು ಎಷ್ಟು ಬಾರಿ ಇಲ್ಲಿಗೆ ಬಂದಿದ್ದೀರಿ ಎಂದು ಹೇಳುವುದನ್ನು ನಾನು ಊಹಿಸಬಲ್ಲೆ. ಇನ್ನೊಬ್ಬ ಯಾಜಕ ಸುಮಾರು 1 ಡಜನ್ ಬಾರಿ ಎಂದು ಉತ್ತರಿಸಬಹುದು. ಆಗ ಮೊದಲ ಯಾಜಕ, ಸರಿ, ನಾನು ಇಲ್ಲಿ 1 ಡಜನ್ ಬಾರಿ ಮೇಲಕ್ಕೆ ಹೋಗಿದ್ದೇನೆ ಮತ್ತು ನನ್ನ ಕೈಗಳನ್ನು ನೋಡಿ, ನಾನು ತುಂಬ ತೊಳೆದಿರುವುದರಿಂದ ನನಗೆ ಕೈಗಳನ್ನು ತೊಳೆಯಲಾಗುತ್ತದೆ. ದೇವರು ನಾವು ಇದನ್ನು ಆಗಾಗ್ಗೆ ಮಾಡಬೇಕೆಂದು ಏಕೆ ಬಯಸುತ್ತಾನೆ ಎಂದು ನನಗೆ ಆಶ್ಚರ್ಯವಾಗುತ್ತದೆ ಎಂದು ಹೇಳಿಕೊಳ್ಳಬಹುದು. ಆಗ ಆರೋನನು ಅಲ್ಲಿದ್ದರೆ ಬಹುಶಃ ಹೀಗೆ ಉತ್ತರಿಸುತ್ತಿದ್ದನೋ ಏನೋ. ಹೇಗೆಂದರೆ, ನೀವು ತೊಳೆಯುತ್ತಲೇ ಇರಬೇಕೆಂದು ದೇವರು ಬಯಸುತ್ತಾನೆ. ಹೀಗೆ ಮಾಡುವುದರಿಂದ ನೀವು ಪರಿಶುದ್ಧರಾಗಿದ್ದೀರೆಂದು ತಿಳಿದುಕೊಳ್ಳುತ್ತೀರಿ. ನೀವು ಶುದ್ಧರಾಗದ ಹೊರತು ಆತನನ್ನು ಆರಾಧಿಸಲು, ಆತನಿಗೆ ಸೇವೆ ಮಾಡಲು ಹಾಗೂ ಆತನಿಂದ ಉಪಯೋಗಿಸಲ್ಪಡಲು ಸಾಧ್ಯವಿಲ್ಲ ಎಂಬುದಾಗಿ. ನೋಡಿರಿ ಪ್ರಿಯರೇ, ಶುದ್ಧನಾಗದ ಒಬ್ಬನು ದೇವರ ಸೇವೆ ಮಾಡಬಹುದೆಂಬ ಯೋಚನೆ ಸರಿಯಾದದ್ದಲ್ಲ. ಅನೇಕ ವೇಳೆ ಅನೇಕ ಸ್ತ್ರೀಯರೊಂದಿಗೆ ಅಕ್ರಮ ಸಂಬಂಧವಿರಿಸಿಕೊಂಡವರ ಕುರಿತು, ಅಬ್ಬಾ, ಇಷ್ಟು ದೇವರ ಸೇವೆ ಮಾಡುವವನು ಹೀಗೆ ತಪ್ಪಿ ಹೋಗಲು ಸಾಧ್ಯವೇ ಎಂಬ ಪ್ರಶ್ನೆ ಸಹಜವಾಗಿ ಹೇಳಲ್ಪಡುತ್ತದೆ. ಆದರೆ ಅಂಥ ವ್ಯಕ್ತಿ ಒಬ್ಬ ಬೋಧಕನಾಗಿರಲಿ, ಸಭಾಪಾಲಕನಾಗಿರಲಿ, ಅವನ ಜೀವಿತವನ್ನು ಸರಿಯಾಗಿ ನೋಡಿದರೆ ಅದು ಆಪು, ಕಟ್ಟಿಗೆ, ಹುಲ್ಲು ಇತ್ಯಾದಿಗಳಂತಿರುತ್ತದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನದವರೆಗೆ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ
ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತಾದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಂಥವನ ಮಹಾಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಯಾವುದಕ್ಕೂ ಬಾರದು. ನಾವು ಶುದ್ಧರಾಗಿರಬೇಕೆಂದು ದೇವರು ಆಶಿಸುತ್ತಾನೆ. ಯಾಜಕರು ಹಿತ್ತಾಳೆಯ ಬೋಗುಣಿಯಲ್ಲಿ ತೊಳಕೊಳ್ಳಬೇಕಾಗಿತ್ತು. ನಾವು ಆತನ ಬಳಿಗೆ ಬರುವಾಗ ಅರಿಕೆ ಮಾಡಿಕೊಳ್ಳಬೇಕು. ಯೋಹಾನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಹೇಳಿದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಪ್ರಿಯರೇ, ಈ ಹಿತ್ತಾಳೆಯ ಬೋಗುಣಿಯು ನಮ್ಮ ಪರಿಶುದ್ಧತೆಯನ್ನು ಸೂಚಿಸುತ್ತದೆ. ದೇವರ ಸೇವೆ ಮಾಡಬೇಕಾದರೆ ನಾವು ನಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು. ದೇವರಿಂದ ಉಪಯೋಗಿಸಲ್ಪಡಬೇಕಾದರೆ ನಾವು ಶುದ್ಧರಾಗಬೇಕು. ನಮ್ಮ ವಸ್ತ್ರಗಳು ಸುವಾಸನೆ ಬೀರುವುದು ಮಾತ್ರವಲ್ಲದೆ ನಮ್ಮ ದೇಹಗಳು ಶುದ್ಧ ನೀರಿನಿಂದ ತೊಳೆಯಲ್ಪಡಬೇಕು. ಆ ಶುದ್ಧ ನೀರು ದೇವರ ವಾಕ್ಯವೇ ಆಗಿದೆ. ಪ್ರಿಯರೇ, ಆ ಬೋಗುಣಿಯು ಹಿತ್ತಾಳೆಯಿಂದ ಮಾಡಲ್ಪಟ್ಟಿತ್ತು. ಆಗಿನ ಕಾಲದಲ್ಲಿ ಗಾಜಿನ ದರ್ಪಣಗಳಿರಲಿಲ್ಲ. ಸ್ತ್ರೀಯರು ಚೆನ್ನಾಗಿ ಮಿರುಗುಗೊಳಿಸಲ್ಪಟ್ಟ ಹಿತ್ತಾಳೆ ಬೋಗುಣಿಗಳಲ್ಲಿ ತಮ್ಮ ಮುಖ ನೋಡಿಕೊಳ್ಳುತ್ತಿದ್ದರು. ಅದು ನಮ್ಮ ಮುಖದಲ್ಲಿನ ಕೊಳೆಯನ್ನು ತೋರಿಸುತ್ತಿತ್ತು. ಬೋಗುಣಿಯು ಯಾಜಕನ ಶುದ್ಧಕ್ಕಾಗಿ ಇತ್ತು. ಈ ಬೋಗುಣಿಯು ದೇವರ ವಾಕ್ಯಕ್ಕೆ ಸೂಚನೆಯಾಗಿದೆ. ಸತ್ಯವೇದವು ಕನ್ನಡಿಯಾಗಿದ್ದು ನಾವು ಅದರಲ್ಲಿ ನೋಡಿಕೊಳ್ಳುವಾಗ ನಮ್ಮ ಪಾಪವು ಕಂಡುಬರುತ್ತದೆ. ಆಗ ನಾವು ಆ ಪಾಪವನ್ನು ಅರಿಕೆ ಮಾಡಿ ಶುದ್ಧರಾಗಬೇಕು. ಪ್ರಿಯರೇ, ನಮ್ಮ ಪಾಪವನ್ನು ಬಹಿರಂಗವಾಗಿ ಅರಿಕೆ ಮಾಡಬೇಕೆಂದಿಲ್ಲ. ನೀನು ಏಕಾಂತವಾಗಿ ಕ್ರಿಸ್ತನ ಬಳಿಗೆ ಹೋಗು. ಬೋಗುಣಿಯು ಪರಲೋಕದಲ್ಲಿರುತ್ತದೆ. ಪ್ರತಿ ಭಾನುವಾರ ನಾವು ದೇವಾಲಯದೊಳಕ್ಕೆ ಹೋಗುವ ಮೊದಲು ನಾವು ನಮ್ಮಲ್ಲಿರುವ ಪಾಪಗಳನ್ನು ಅರಿಕೆ ಮಾಡಬೇಕು. ನನ್ನಲ್ಲಿ ಕೊಳೆ ಇಲ್ಲ ಎಂದು ಹೇಳಬೇಡ. ಪ್ರಿಯಮಿತ್ರನೇ, ನಿನ್ನ ಕಣ್ಣು ಹೊಲೆಯಾಗುತ್ತದೆ, ನಿನ್ನ ಮನಸ್ಸು ಹೊಲೆಯಾಗುತ್ತದೆ, ಕೈಗಳು ಕೊಳೆಯಾಗುತ್ತವೆ. ಆದರೆ ಅದನ್ನು ಒಪ್ಪಿಕೊಳ್ಳದಿರುವುದೇ ನಮ್ಮಲ್ಲಿನ ದೊಡ್ಡ ಸಮಸ್ಯೆಯಾಗಿರುತ್ತದೆ. ನಾವು ಆರಾಧನೆಗಾಗಿ ಒಳ ಹೋಗುವ ಮೊದಲು ನಮ್ಮ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿ ತೊಳೆದುಕೊಳ್ಳಬೇಕು. ಶುದ್ಧವಾದ ಹೃದಯದಿಂದ ಬಂದ ಹೊರತು ದೇವರು ಆರಾಧನೆಯನ್ನು ಸ್ವೀಕರಿಸುವುದಿಲ್ಲ, ನಮ್ಮ ಸೇವೆಯನ್ನು ಸ್ವೀಕರಿಸುವುದಿಲ್ಲ. ನಾವು ಎಚ್ಚರವಾಗಿರಬೇಕು. ಪ್ರಿಯರೇ, ಮುಂದಕ್ಕೆ ನಾವು ವಿಮೋಚನೆ ಕಾಂಡ ಪುಸ್ತಕ 30ನೇ ಅಧ್ಯಾಯದ 21ನೇ ವಚನದಿಂದ 24ನೇ ವಚನದವರೆಗೆ ನೋಡೋಣ. ತೊಳಕೊಳ್ಳದೆ ಬಂದರೆ ಸತ್ತಾರು. ಇದು ಅವನಿಗೂ ಅವನ ಸಂತತಿಯವರಿಗೂ ಶಾಶ್ವತ ನಿಯಮ. ಅದಲ್ಲದೆ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಮುಖ್ಯವಾದ ಸುಗಂಧ ದ್ರವ್ಯಗಳಲ್ಲಿ ದೇವರ ಸೇವೆಗೆ ನೇಮಕವಾದ ತೂಕದ ಮೇರೆಗೆ 500 ತೊಳೆ ಹಚ್ಚ ರಕ್ತಬೋಳ, 250 ತೊಲೆ ಶ್ರೇಷ್ಠವಾದ ಲವಂಗ ಚಕ್ಕೆ, 250 ತೊಲೆ ಸುಗಂಧವಾದ ಬಜೆ, 500 ತೊಲೆ ದಾಲ್ಚಿನ್ನಿ, 6.5 ಸೇರು ಒಲಿವ ತೈಲ ಎಂಬುದಾಗಿ. ಪ್ರಿಯರೇ, ದೇವರ ಸೇವೆಗೆ ನೇಮಕವಾದ ವಸ್ತುಗಳ ಪಟ್ಟಿಯನ್ನು ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಮುಂದಕ್ಕೆ ನಾವು ಅಭಿಷೇಕಿಸಲ್ಪಟ್ಟವರು ಆರಾಧಿಸಬಹುದು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 30ನೇ ಅಧ್ಯಾಯ 25ನೇ ವಚನದಿಂದ 33ನೇ ವಚನದವರೆಗೆ ಗಮನಿಸಿರಿ. ಇವುಗಳನ್ನೆಲ್ಲ ತೆಗೆದುಕೊಂಡು ಬುಕ್ಕಿಟ್ಟುಗಾರರ ಪದ್ಧತಿಯ ಮೇರೆಗೆ ಮಿಶ್ರ ಮಾಡಿ ದೇವರ ಸೇವೆಗಾಗಿ ಅಭಿಷೇಕ ತೈಲವನ್ನು ಮಾಡಿಸಬೇಕು. ಆದ್ದರಿಂದ ದೇವದರ್ಶನದ ಗುಡಾರ, ಆಜ್ಞಾ ಶಾಸನಗಳ ಮಂಜೂಷ, ಮೇಜು, ಮೇಜಿನ ಉಪಕರಣಗಳು, ದೀಪಸ್ತಂಭ, ದೀಪಸ್ತಂಭದ ಉಪಕರಣಗಳು, ಧೂಪವೇದಿ, ಯಜ್ಞವೇದಿ, ಯಜ್ಞವೇದಿಯ ಉಪಕರಣಗಳು, ಗಂಗಾಳ, ಅದರ ಪೀಠ, ಇವುಗಳನ್ನೆಲ್ಲ ಅಭಿಷೇಕಿಸಿ ಅವು ಅತೀ ಪರಿಶುದ್ಧವಾಗುವಂತೆ ಪ್ರತಿಷ್ಠಿಸಬೇಕು. ಅವುಗಳಿಗೆ ಸೋಂಕಿದ್ದೆಲ್ಲವೂ ಪರಿಶುದ್ಧವಾಗಿರುವುದು. ಅದಲ್ಲದೆ ಆರೋನನು ಅವನ ಮಕ್ಕಳು ನನಗೆ ಯಾಜಕರಾಗುವಂತೆ ಅವರನ್ನು ಅಭಿಷೇಕಿಸಿ ಪ್ರತಿಷ್ಠಿಸಬೇಕು. ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸತಕ್ಕದೇನೆಂದರೆ, ನೀವು ನಿಮ್ಮ ಸಂತತಿಯವರು ಈ ತೈಲವನ್ನು ನನ್ನ ಸೇವೆಗೆ ನೇಮಕವಾದ
ಅಭಿಷೇಕ ತೈಲವೆಂದು ತಿಳಿದುಕೊಳ್ಳಬೇಕು. ಮೈಗೆ ಹಚ್ಚಿಕೊಳ್ಳುವುದಕ್ಕೆ ಇದನ್ನು ಉಪಯೋಗಿಸಬಾರದು. ಇದರಲ್ಲಿರುವ ಜೀನಸ್ಸುಗಳ ಮೇರೆಗೆ ಬೇರೆ ಕೆಲಸಕ್ಕೆ ತೈಲವನ್ನು ಮಾಡಲೇಬಾರದು. ಇದು ದೇವರ ವಸ್ತು, ಇದನ್ನು ಮೀಸಲೆಂದು ನೀವು ತಿಳಿದುಕೊಳ್ಳಬೇಕು. ಇದರಂತೆ ತೈಲವನ್ನು ಮಾಡುವವನಾಗಲಿ ಇದನ್ನು ಯಾಜಕನಲ್ಲದವನ ಮೇಲೆ ಹಚ್ಚುವವನಾಗಲಿ ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂಬುದೇ. ಪ್ರಿಯರೇ, ನಮಗೆ ಈ ದಿನಗಳಲ್ಲಿ ಯಾವ ಅಭಿಷೇಕವಿದೆ? ಅದು ಪವಿತ್ರಾತ್ಮನ ಅಭಿಷೇಕವೇ ಆಗಿದೆ. ಆ ಅಭಿಷೇಕವು ನಮಗೆ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದಾಗಿಯೇ ಇಂದು ಅನೇಕರ ಜೀವಿತಗಳಲ್ಲಿ ಸತ್ಯವೇದವು ನಿಜವಾದದ್ದಾಗಿದೆ. ಅದು ಬೋಧಕನಿಂದಾಗಲಿ ಪ್ರಸಂಗಿಯಿಂದಾಗಲಿ ಅಲ್ಲ, ದೇವರ ಆತ್ಮನಿಂದಲೇ. ಪವಿತ್ರಾತ್ಮನು ಮಾತ್ರವೇ ಪ್ರಿಯಮಿತ್ರನೇ ನಿನ್ನನ್ನು ಅಭಿಷೇಕಿಸಬಹುದು. ಯಾರಾದರೂ ಮನುಷ್ಯರ ಬಳಿಗೆ ಹೋಗಿ ಅವರಿಂದ ತೈಲ ಹೊಯ್ಯಿಸಿಕೊಳ್ಳಬೇಕಾಗಿಲ್ಲ. ಈಗಲೇ ನೀನು ದೇವರ ಬಳಿಗೆ ಹೋಗಿ, ಕರ್ತನೆ, ನಾನು ನಿನ್ನ ವಾಕ್ಯವನ್ನು ತಿಳಿದುಕೊಳ್ಳಲಿಕ್ಕಾಗುವಂತೆ ನನ್ನ ಹೃದಯ ಮನಸ್ಸುಗಳನ್ನು ತೆರೆ ಎಂದು ಪ್ರಾರ್ಥನೆ ಮಾಡು. ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗಿದೆ: ನೀವು ಪವಿತ್ರನಾಗಿರುವಾತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು ಎಲ್ಲರೂ ತಿಳಿದವರಾಗಿದ್ದೀರಿ ಎಂಬುದೇ. ಮುಂದೆ ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುತ್ತೇವೆ: ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯಮಿತ್ರನೇ, ನೀನು ದೇವರ ವಾಕ್ಯವನ್ನು ತಿಳಿದುಕೊಳ್ಳುವಂತೆ ನಿನ್ನ ಹೃದಯ ಮನಸ್ಸುಗಳನ್ನು ತೆರೆಯುವಾತನು ಪವಿತ್ರಾತ್ಮನೇ ಆಗಿದ್ದಾನೆ. ಆತನು ನಿನ್ನ ಹೃದಯಕ್ಕೆ ಎಂಥ ಆಶೀರ್ವಾದಗಳನ್ನು ತರುತ್ತಾನೆ. ಈ ದಿನ ಅನೇಕರು ಜೀವನ ಅಂದರೆ ಏನು, ನಾನು ಏನು ಮಾಡಬೇಕು, ನನ್ನ ಅಗತ್ಯತೆಗಳನ್ನು ಹೇಗೆ ತಿಳಿಯಪಡಿಸಬೇಕು ಎಂದು ಕೇಳುತ್ತಿರುತ್ತಾರೆ. ಪ್ರಿಯ ಸ್ನೇಹಿತನೇ, ಪವಿತ್ರಾತ್ಮನು ದೇವರ ವಾಕ್ಯವನ್ನು ನಿನ್ನ ಹೃದಯಕ್ಕೆ ನಿಜವಾದದ್ದನ್ನಾಗಿ ಮಾಡುವಂತೆ ದೇವರನ್ನು ಬೇಡಿಕೋ. ಆಗ ನಿಜವಾದ ಆನಂದವು ನಿನ್ನದಾಗುವುದು. ಪ್ರಿಯರೇ, ಮುಂದಕ್ಕೆ ನಾವು ಧೂಪ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 30ನೇ ಅಧ್ಯಾಯ 34ನೇ ವಚನದಿಂದ 36ನೇ ವಚನದವರೆಗೆ ಗಮನಿಸಿರಿ. ಅದಲ್ಲದೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಹಾಲು, ಮಡ್ಡಿ, ಗುಗ್ಗುಲ, ಗಂಧದ ಚೆಕ್ಕೆ ಎಂಬ ಪರಿಮಳ ದ್ರವ್ಯಗಳನ್ನು, ಸ್ವಚ್ಛವಾದ ಧೂಪವನ್ನು ಸಮಭಾಗವಾಗಿ ತೆಗೆದುಕೊಂಡು ಸುವಾಸನೆಯುಳ್ಳ ಬುಕ್ಕಿಟ್ಟಾಗಿರುವಂತೆ ಸುಗಂಧ ದ್ರವ್ಯಕಾರರ ವಿದ್ಯೆಯ ಮೇರೆಗೆ ಕಲಸಿ ಉಪ್ಪು ಹಾಕಿ ದೇವರ ಸೇವೆಗೆ ಸ್ವಚ್ಛವಾದ ಧೂಪದ್ರವ್ಯವನ್ನು ಮಾಡಿಸಬೇಕು. ಅದರಲ್ಲಿ ಸ್ವಲ್ಪವನ್ನು ಪುಡಿ ಮಾಡಿಸಿ ದೇವದರ್ಶನದ ಗುಡಾರದೊಳಗೆ ಆಜ್ಞಾಶಾಸನೆಗಳ ಮಂಜೂಷದ ಎದುರಾಗಿ ನಾನು ನಿನಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇರಿಸಬೇಕು. ಅದು ಅತೀ ಪರಿಶುದ್ಧವಾದದೆಂದು ನೀವು ತಿಳುಕೊಳ್ಳಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ವಚನ 34ರಲ್ಲಿ ಹೇಳಿದಂತೆ ಧೂಪವನ್ನು ಉತ್ತಮವಾದ ಸುಗಂಧ ದ್ರವ್ಯಗಳಿಂದ ತಯಾರಿಸಬೇಕಿತ್ತು. ಹಾಲು ಮಡ್ಡಿ ಎಂದರೆ ಗಿಲ್ಯಾದ್ ಬೆಟ್ಟದ ಮೇಲಿನ ಮರಗಳಿಂದ ಒಸರುತ್ತಿದ್ದ ಅಂಟು. ಇದು ಗಿಲ್ಯಾದಿನ ಔಷಧವೆಂದೂ ಕರೆಯಲ್ಪಟ್ಟಿದೆ. ಇತರ ವಸ್ತುಗಳನ್ನು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸುತ್ತಿದ್ದರು. ಅದನ್ನು ಶುದ್ಧ ಧೂಪದೊಂದಿಗೆ ಮಿಶ್ರಣ ಮಾಡಿ ಧೂಪಾರತಿಗಾಗಿ ಉಪಯೋಗಿಸುತ್ತಿದ್ದರು. ಇದು ಒಂದು ಗುಪ್ತ ವಿದ್ಯೆಯಾಗಿದ್ದು ಅದು ಈಗ ಪೂರ್ತಿ ಮರೆಯಾಗಿ ಹೋಗಿದೆ. ಈ ಧೂಪ ಮಿಶ್ರಣವು ಒಳ್ಳೆ ಮಧುರ ಸುವಾಸನೆ ಬೀರುತ್ತಿತ್ತು. ಅದನ್ನು ಬೇರೆ ಯಾರೂ ಮಾಡಕೂಡದಾಗಿತ್ತು. ಮುಂದಕ್ಕೆ ನೋಡಿರಿ, ವಿಮೋಚನೆ ಕಾಂಡ ಪುಸ್ತಕ 30ನೇ ಅಧ್ಯಾಯ 37 ಮತ್ತು 38ನೇ ವಚನವನ್ನು. ನೀವು ಆ ಧೂಪ ದ್ರವ್ಯದ ಜೀನಸ್ಸುಗಳ ಮೇರೆಗೆ ನಿಮ್ಮ ಸ್ವಂತಕ್ಕೋಸ್ಕರ ಧೂಪ ದ್ರವ್ಯವನ್ನು ಮಾಡಿಸಲೇಬಾರದು. ಅದು ಯೆಹೋವನ ಸೇವೆಗೆ ಮಾತ್ರ ಉಪಯೋಗಿಸಬೇಕಾದ ಮೀಸಲಾದ ಪದಾರ್ಥವೆಂದು ಭಾವಿಸಬೇಕು. ಸುವಾಸನೆಗೋಸ್ಕರ ಅಂಥದ್ದನ್ನು ಮಾಡಿಕೊಳ್ಳುವವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂಬುದೇ. ಪ್ರಿಯರೇ, ಇದನ್ನು ಯಾರೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಬಳಸಬಾರದು ಹಾಗೂ ಅದನ್ನು ಬೇರೆಯಾಗಿ ತಯಾರಿಸಲು ಕೂಡದು
ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ತಿಳಿದುಕೊಳ್ಳುತ್ತೇವೆ. ವೇದಿಯು ಪ್ರಾರ್ಥನೆ ಹಾಗೂ ಆರಾಧನೆಗೆ ಸೂಚಕವಾಗಿದೆ. ಇಲ್ಲಿ ನಾವು ನಮ್ಮ ಸ್ತೋತ್ರ, ಉಪಕಾರ, ಸ್ತುತಿ ಹಾಗೂ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕಿತ್ತು. ಈ ಧೂಪವನ್ನು ಬೇರಾರೂ ಉಪಯೋಗಿಸಬಾರದಿತ್ತು. ಮನುಷ್ಯರ ಮೆಚ್ಚುಗೆಗಾಗಿ ಅದನ್ನು ಉಪಯೋಗಿಸಲೇಬಾರದಿತ್ತು. ಪ್ರಿಯರೇ, ದೇವರನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಈ ದಿನಗಳಲ್ಲಿ ಜನರನ್ನು ದೇವಾಲಯದ ಕಡೆಗೆ ಸೆಳೆಯುವುದಕ್ಕಾಗಿ ನಾನಾ ಥರದ ಉಪಾಯಗಳನ್ನು ಮಾಡುತ್ತಾರೆ. ಆದರೆ ಇದಕ್ಕಾಗಿ ದೇವರ ವಾಕ್ಯವನ್ನು ಮಾತ್ರ ಉಪಯೋಗಿಸಬೇಕು. ದೇವರ ವಾಕ್ಯಕ್ಕೆ ಪ್ರಾಮುಖ್ಯ ಸ್ಥಾನ ಕೊಡುವ ಹಾಗೆ ನಾವು ನೋಡಿಕೊಳ್ಳಬೇಕು. ಪ್ರಿಯರೇ, ಮತ್ತೊಮ್ಮೆ ಅಲ್ಲಿ 2 ವೇದಿಗಳಿದ್ದು ಎಂಬುದನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ಪೂರ್ಣಾಂಗ ಹೋಮದ ವೇದಿಯಲ್ಲಿ ದೇವರು ಮಾನವನ ಪಾಪವನ್ನು ನಿವಾರಿಸುತ್ತಾನೆ. ಅದು ಭೂಮಿ ಹಾಗೂ ಮಾನವನ ಪಾಪದ ಕುರಿತಾಗಿ ತಿಳಿಸುತ್ತದೆ. ಧೂಪವೇದಿಯು ಕ್ರಿಸ್ತನು ನಮಗಾಗಿ ಮಾಡಿದ್ದನ್ನು ತಿಳಿಸುತ್ತದೆ. ಧೂಪದ ವೇದಿಯು ಆತನು ನಮಗಾಗಿ ಪರಲೋಕದಲ್ಲಿ ಮಾಡಲಿರುವುದನ್ನು ತಿಳಿಸುತ್ತದೆ. ಅದು ನಮ್ಮ ಪ್ರಾರ್ಥನೆ ಹಾಗೂ ಆರಾಧನೆಯಲ್ಲಿನ ಮಾಡಲಿರುವುದನ್ನು ತಿಳಿಸುತ್ತದೆ. ಪ್ರಿಯರೇ, ಅದು ನಮ್ಮ ಪ್ರಾರ್ಥನೆ ಹಾಗೂ ಆರಾಧನೆಯಲ್ಲಿನ ಪಾಲನ್ನೂ ಸೂಚಿಸುತ್ತದೆ. ಕ್ರಿಸ್ತನು ನಮಗಾಗಿ ವಿಜ್ಞಾಪಿಸುತ್ತಿದ್ದಾನೆಂದೂ ಕೂಡ ತಿಳಿಸುತ್ತದೆ. ದೇವರನ್ನು ಸ್ತುತಿಸುವವನು, ನಮಗಾಗಿ ಪ್ರಾರ್ಥಿಸುವವನು ಆತನೇ ಆಗಿದ್ದಾನೆ. ನಮಗೋಸ್ಕರ ದೇವರನ್ನು ಯಥಾರ್ಥವಾಗಿ ಆರಾಧಿಸುವವನು ಆತನೇ ನಮ್ಮ ಮಧ್ಯಸ್ಥಗಾರನು. ನಾವು ಆರಾಧಿಸುವುದನ್ನು ಹೇಗೆ ಕಲಿಯುವುದು? ಪ್ರಿಯರೇ, ಪಾಪಿಯಾಗಿ ಹೋಗಿ ಕ್ರಿಸ್ತನನ್ನು ರಕ್ಷಕನನ್ನಾಗಿ ಸ್ವೀಕರಿಸುವ ರಕ್ತ ಚಿಮಿಕ್ಸಲ್ಪಟ್ಟ ವೇದಿಯ ಬಳಿ ಅಲ್ಲ. ನೀನು ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿ ಚಿನ್ನದ ವೇದಿಯ ಬಳಿಗೆ ಬರುತ್ತಿ. ಪಾಪವು ಪರಿಹರಿಸಲ್ಪಟ್ಟಿರುವುದರಿಂದ ಇಲ್ಲಿ ಯಾವ ಯಜ್ಞವೂ ಇರುವುದಿಲ್ಲ. ಪ್ರಿಯಮಿತ್ರನೇ, ನೀನು ದೇವರನ್ನು ಆರಾಧಿಸುವ ಮೊದಲು ಪಾಪವು ತೆಗೆದುಹಾಕಲ್ಪಡಬೇಕು. ಈ ವೇದಿಯು ವರ್ಷಕ್ಕೊಂದಾವರ್ತಿ ರಕ್ತದಿಂದ ಪರಿಶುದ್ಧಗೊಳಿಸಲ್ಪಡುತ್ತದೆ. ವಿಶ್ವಾಸಿಗಳಾದ ನಾವು ದೇವರೆದುರಿಗೆ ಆತನ ಪ್ರಿಯನಲ್ಲಿಯೇ ಸ್ವೀಕರಿಸಲ್ಪಡುತ್ತೇವೆ. ಕ್ರಿಸ್ತನ ಕಾರ್ಯದ ನಿಮಿತ್ತ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. ಪ್ರಿಯ ವೀಕ್ಷಕರೇ, ಮನುಷ್ಯನ ಜೀವಿತದಲ್ಲಿ ಅತೀ ದೊಡ್ಡ ಸಮಸ್ಯೆ ಎಂದರೆ ಅದು ಪಾಪವಾಗಿದೆ. ಹುಟ್ಟುವಾಗಲೇ ಪಾಪಾಧೀನ ಸ್ವಭಾವದಿಂದ ಹುಟ್ಟಿ ಅದರಲ್ಲೇ ಬೆಳೆದು ನಾಶನ ಮಾರ್ಗದಲ್ಲಿರುವಾಗ ಅನೇಕ ಬಾರಿ ಬೇರೆ ಬೇರೆ ಬೋಧನೆಗಳನ್ನು ಕೇಳಿಸಿಕೊಂಡು ಲೋಕದ ವಿಚಾರಗಳನ್ನು ನೋಡುತ್ತಾ ಪಾಪದಿಂದ ಬಿಡುಗಡೆ ಹೊಂದಲು ಲೋಕ ತೋರಿಸುವ ಮಾರ್ಗದಲ್ಲಿಯೂ ಜನರಿಂದ ಬರುವ ಆಲೋಚನೆ ಮಾತುಗಳಿಗೂ ಕಿವಿಗೊಟ್ಟು ಬೇರೆ ಬೇರೆ ದಾರಿಗಳನ್ನು ಹುಡುಕುತ್ತಾನೆ ಮತ್ತು ಅವುಗಳಿಗೆ ಹೋಗಿ ಪಾಪದಿಂದ ಬಿಡುಗಡೆಗಾಗಿ ಏನೆಲ್ಲ ಮಾಡಲಿಕ್ಕಾಗುತ್ತದೋ ಅದನ್ನೆಲ್ಲವನ್ನು ಮಾಡುತ್ತಾನೆ. ಆದರೆ ತಿರುಗಿ ಯಥಾಪ್ರಕಾರ ಅದೇ ಜೀವಿತವನ್ನು ಜೀವಿಸ್ತಾನೆ. ಪ್ರಿಯರೇ, ಪಾಪದಿಂದ ಬಿಡುಗಡೆ ಹೊಂದಲು ಇರುವಂಥ ಒಂದೇ ಒಂದು ಮಾರ್ಗ, ಅದು ಯೇಸು ಕ್ರಿಸ್ತನು ತಾನೇ. ಆ ಮಾರ್ಗದಲ್ಲಿ ಬಂದರೆ ಮಾತ್ರ ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆಯಾಗುತ್ತದೆ. ಪಾಪದ ಅರಿವು ಉಂಟಾದಾಗ ನಾವು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಆತನ ಬಳಿಗೆ ಬಂದು ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಬೇಕು ಮತ್ತು ಆತನ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯವನ್ನು ನಮ್ಮದಾಗಿ ಮಾಡಿಕೊಂಡು ನಮಗೆ ಸಹಾಯಕನಾಗಿ ಬಂದಿರುವ ದೇವರ ಆತ್ಮನ ಹತೋಟಿಯಲ್ಲಿ ಇದ್ದುಕೊಂಡು ಜೀವಿಸಬೇಕು. ಪ್ರಿಯರೇ, ಇಂಥ ಅಮೂಲ್ಯವಾದ ಮಾರ್ಗ ನಮ್ಮೆದುರಿಗಿದ್ದರೂ ಕೂಡ ಮಾನವರು ಆ ಮಾರ್ಗದಲ್ಲಿ ಬಾರದೆ ದೇವರಿಗೆ ಅವಿಧೇಯರಾಗಿ ಜೀವಿಸ್ತಾರೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣವ? ಬಿಡುಗಡೆ ಬಯಸುವ ನಾವು ಹಿಂದೆ ಕ್ರಿಸ್ತನ ಬಳಿಗೆ ಬರೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ರಕ್ಷಣೆಯನ್ನು ಹೊಂದಿಕೊಂಡವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಸಾಕ್ಷ್ಯ ಜೀವಿತವನ್ನು ಜೀವಿಸೋಣ. ಪ್ರಿಯರೇ, ಇಲ್ಲಿಗೆ ವಿಮೋಚನೆ ಕಾಂಡ ಪುಸ್ತಕದ 30ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವ ಹಾಗೂ ಮುಂದಿನ ಕಾರ್ಯಕ್ರಮದಲ್ಲಿ ಪಾಲುಗಾರರಾಗಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಾವು ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ಹೌದು ಸ್ವಾಮಿ, ನಮ್ಮಲ್ಲಿ ಪಾಪಾಧೀನ ಸ್ವಭಾವಗಳು ಇದೆ ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ. ನಮ್ಮನ್ನು ಕರುಣಿಸು. ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು
ನಮ್ಮನ್ನು ಶುದ್ಧೀಕರಿಸು, ನೂತನ ಜೀವಿತಕ್ಕೆ ನಮ್ಮನ್ನು ನಡೆಸು. ನಿನ್ನ ವಾಕ್ಯದಿಂದ ತುಂಬಿಸಿ ನಿನ್ನಾತ್ಮನ ಸಹಾಯದೊಂದಿಗೆ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಕೃಪೆ ಕೊಟ್ಟು ನಡೆಸು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಕರುಣಿಸಿ ಆಶೀರ್ವದಿಸು. ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಅವರು ನಿನ್ನ ವಾಕ್ಯದಿಂದ ಸ್ಪರ್ಶಿಸಲ್ಪಟ್ಟವರಾಗಿ ಬಿಡುಗಡೆಯನ್ನು, ಸಂತೋಷವನ್ನು, ಸಮಾಧಾನ, ಆರೋಗ್ಯವನ್ನು, ನಿರೀಕ್ಷೆಯನ್ನು ಹೊಂದಿದವರಾಗಿ ನಿನ್ನನ್ನೇ ಹಿಂಬಾಲಿಸುತ್ತಾ ನಿನ್ನ ಚಿತ್ತಕ್ಕನುಸಾರವಾಗಿ ನಡೆಯುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಬೆಳ್ಳಿಯು ಯಾವುದಕ್ಕೆ ಸಂಕೇತವಾಗಿದೆ? ಬೆಳ್ಳಿಯು ಯಾವುದಕ್ಕೆ ಸಂಕೇತವಾಗಿದೆ? ಉತ್ತರ: ರಕ್ಷಣೆಯ, ಬಿಡುಗಡೆಯ, ಕೃಪೆಯ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ನೀರು ತುಂಬಿರಿ, ಅದನ್ನು ತೋಡಿಕೊಂಡು ಹೋಗಿ ಈಗ ಕೊಡಿರಿ ಎಂದು ಕ್ರಿಸ್ತೇಸು ನೋಡಿದನು ಕಾನ ಊರಿನ ಆ ಮದುವೆಲಿ. ಆ ಬಾನೆಗಳಲ್ಲಿ ನೀರು ತುಂಬಿರಿ, ಅದನ್ನು ತೋಡಿಕೊಂಡು ಹೋಗಿ ಈಗ ಕೊಡಿರಿ ಎಂದು ಕ್ರಿಸ್ತೇಸು ನೋಡಿದನು ಕಾನ ಊರಿನ ಆ ಮದುವೆಲಿ. ತುಂಬಿದ ನೀರು ದ್ರಾಕ್ಷಾರಸವಾಗಿ ತೋರಿಬಂತು ಯೇಸುವಿನ ದಿವ್ಯ ಮಹಿಮೆಯು. ತುಂಬಿದ ನೀರು ದ್ರಾಕ್ಷಾರಸವಾಗಿ ತೋರಿಬಂತು ಯೇಸುವಿನ ದಿವ್ಯ ಮಹಿಮೆಯು. ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಅಪ್ಪಣೆಯನ್ನು ಪಾಲಿಸುವ ಸೇವಕರು, ಮಾಡಬೇಕಾದನ್ನೇ ಮಾಡುವ ಆಳುಗಳು. ನಾವೆಲ್ಲರೂ ಅಪ್ಪಣೆಯನ್ನು ಪಾಲಿಸುವ ಸೇವಕರು. ಪ್ರಿಯರೇ, ಬಿಡುಗಡೆ ಹೊಂದಿದವರು, ಶುದ್ಧರಾದವರು ಮಾತ್ರ ದೇವರನ್ನು ಆರಾಧಿಸಬಹುದು ಎಂಬುದನ್ನು ಕಲಿತೆವು. ಈ ವಾರ ಪ್ರತಿದಿನ ದೇವರ ಸನ್ನಿಧಿಗೆ ಬರುವ ಮೊದಲು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಶುದ್ಧ ಹೃದಯದಿಂದ ಆತನನ್ನು ಆರಾಧಿಸಲು ಪ್ರಯತ್ನಿಸೋಣ. ಆತ್ಮೀಯ ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸುವ ಮೊಬೈಲ್ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡಿರಿ ಮತ್ತು ಕರೆ ಮಾಡುವುದರ ಮೂಲಕ ಈ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.